ಎಲ್ಲರಿಗೂ ನಮಸ್ಕಾರ. ಹಿಂದಿನ ಆಹಾರ ಥೀಮ್ನ ಪಾರ್ಟ್ 1 ವಿಡಿಯೋದಲ್ಲಿ ನಾವು ಅಭ್ಯಾಸ ಪುಸ್ತಕದಲ್ಲಿನ ಕೆಲವು ಪ್ರಶ್ನೆಗಳನ್ನು ಹೇಗೆ ಉತ್ತರಿಸುವುದು ಎಂಬುದನ್ನು ಚರ್ಚಿಸಿದ್ದೇವೆ. ಇಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಪುಸ್ತಕದ ಆಹಾರ ಥೀಮ್ನಲ್ಲಿ ನೀಡಲಾಗಿರುವ ಇನ್ನೂ ಕೆಲವು ಪ್ರಶ್ನೆಗಳನ್ನು ಹೇಗೆ ಉತ್ತರಿಸುವುದು ಎಂದು ಚರ್ಚಿಸೋಣ. ಈಗ ಇದೇ ಥೀಮ್ನ 22ನೆಯ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಮತ್ತು ಕೊಟ್ಟಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ನಮಗೆ 2 ಕಾಲಂಗಳನ್ನು ನೋಡಬಹುದಾಗಿದೆ. ಒಂದು ಪೋಷಕಾಂಶಗಳು, ಇನ್ನೊಂದು ಕಾರ್ಯಗಳು ನೀಡಲಾಗಿವೆ. ಮೊದಲಿಗೆ ಪೋಷಕಾಂಶಗಳು ಕಾಲಂನಲ್ಲಿ ಬರುವಂತಹ ಪೋಷಕಾಂಶಗಳ ಪಟ್ಟಿಯನ್ನು ನೋಡೋಣ. ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್, ಪ್ರೋಟೀನ್ಗಳು, ವಿಟಮಿನ್ಗಳು, ನಾರಿನ ಪದಾರ್ಥಗಳು. ಈಗ ಅವುಗಳ ಕಾರ್ಯಗಳು ಈ ರೀತಿಯಾಗಿ ಪಟ್ಟಿಯಾಗಿವೆ. ಬೆಳವಣಿಗೆ ಮತ್ತು ದುರಸ್ಥಿತಿಗೆ, ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸುತ್ತವೆ, ಅಜೀರ್ಣವಾದ ಆಹಾರವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ, ಹಾಗೆ ಶಕ್ತಿಯನ್ನು ಒದಗಿಸುತ್ತವೆ. ಇಲ್ಲಿ ಪೋಷಕಾಂಶಗಳು ಮತ್ತು ಅವುಗಳ ಸರಿಯಾದ ಕಾರ್ಯಗಳನ್ನು ಹೊಂದಿಸಿ ಬರೆದಿರುವಂತ ಆಯ್ಕೆಯನ್ನು ಉತ್ತರವಾಗಿ ಕಂಡುಹಿಡಿಯಬೇಕಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ: ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ಗಳು ಶಕ್ತಿಯನ್ನು ಕೊಡುತ್ತವೆ, ಪ್ರೋಟೀನ್ಗಳು ಬೆಳವಣಿಗೆ ಮತ್ತು ದುರಸ್ಥಿತಿಯಲ್ಲಿ ಸಹಾಯಕವಾಗಿವೆ, ವಿಟಮಿನ್ಗಳು ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸುತ್ತವೆ, ಹಾಗೂ ನಾರು ಪದಾರ್ಥಗಳು ಅಜೀರ್ಣವಾಗಿರುವ ಆಹಾರವನ್ನು ವಿಸರ್ಜಿಸಲು ಸಹಾಯ ಮಾಡುತ್ತವೆ. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ಈಗ ನೋಡೋಣ. ಒಂದು ಪ್ರಶ್ನೆಯನ್ನು ಉತ್ತರಿಸಲು ಮೊದಲಿಗೆ ಆ ಪ್ರಶ್ನೆ ಏನನ್ನು ಪರೀಕ್ಷಿಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಈ ಪ್ರಶ್ನೆಯ ಉದ್ದೇಶ ವಿವಿಧ ಪೋಷಕಾಂಶಗಳು ಹೇಗೆ ಸಂಪೂರ್ಣ ಆರೋಗ್ಯ ಮತ್ತು ಪೋಷಣೆಗೆ ಕೊಡುಗೆ ನೀಡುತ್ತವೆ ಎಂಬುದರ ಕುರಿತು ವಿದ್ಯಾರ್ಥಿಗಳ ತಿಳುವಳಿಕೆಯನ್ನು ಪರೀಕ್ಷಿಸುತ್ತದೆ. ಹಾಗಾಗಿ ಈ ಪ್ರಶ್ನೆ ಸಂತುಲಿತ ಆಹಾರ ಮತ್ತು ವಿವಿಧ ಪೋಷಕಾಂಶಗಳ ಕಾರ್ಯಗಳು ಎಂಬ ಪರಿಕಲ್ಪನೆಯನ್ನು ಒಳಗೊಂಡಿದೆ. ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ಪೋಷಕಾಂಶಗಳ ಪಟ್ಟಿ ಮತ್ತು ಅವುಗಳ ಕಾರ್ಯಗಳನ್ನು ತಿಳಿದಿರಬೇಕು. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳುವ ಮೂಲಕ ಪೋಷಕಾಂಶಗಳ ಪಟ್ಟಿ ಮತ್ತು ಅವುಗಳ ಕಾರ್ಯಗಳನ್ನು ವಿಶ್ಲೇಷಿಸುವ ಮತ್ತು ಅವುಗಳನ್ನು ಸರಿಯಾಗಿ ಜೋಡಿಸುವ ಸಾಮರ್ಥ್ಯ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಪರೀಕ್ಷಿಸಲಾಗುತ್ತಿದೆ. ಹಾಗಿದ್ದರೆ ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ಪಾಲಿಸಬೇಕಾದಂತ ಹಂತಗಳನ್ನು ಇಲ್ಲಿ ನೋಡೋಣ. ಮೊದಲಿಗೆ ವಿದ್ಯಾರ್ಥಿಗಳು ಪ್ರತಿ ಪೋಷಕಾಂಶದ ಕಾರ್ಯಗಳನ್ನು ನೆನಪಿಸಿಕೊಳ್ಳಬೇಕಾಗುತ್ತದೆ. ತಿಳುವಳಿಕೆಯ ಆಧಾರದ ಮೇಲೆ ಪ್ರತಿ ಪೋಷಕಾಂಶವನ್ನು ಅದರ ಸರಿಯಾದ ಕಾರ್ಯದೊಂದಿಗೆ ಜೋಡಿಸಬೇಕು, ಅವುಗಳನ್ನು ಸರಿಯಾಗಿ ಹೊಂದಿಸಬೇಕು. ಎಲ್ಲಾ ಪೋಷಕಾಂಶಗಳನ್ನು ಅವುಗಳ ಕಾರ್ಯಗಳೊಂದಿಗೆ ಸರಿಯಾಗಿ ಹೊಂದಿರುವ ಆಯ್ಕೆಯನ್ನು ಆರಿಸಬೇಕು. ಈಗ ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದೆಂದು ನೋಡೋಣ. ವಿದ್ಯಾರ್ಥಿಗಳಿಗೆ ಪೋಷಕಾಂಶಗಳು ಮತ್ತು ಅವುಗಳ ಕಾರ್ಯಗಳನ್ನು ವಿವರಿಸಲು ಕಾರ್ಯಗಳನ್ನು ಹೊಂದಿರುವ ಕಾರ್ಡ್ಗಳನ್ನು ಬಳಸಬಹುದು. ನಂತರ ದೇಹದಲ್ಲಿನ ಪ್ರತಿಯೊಂದು ಪೋಷಕಾಂಶದ ಪಾತ್ರವನ್ನು ವಿವರಿಸುವ ಪೋಸ್ಟರ್ ಅಥವಾ ಸ್ಲೈಡ್ಗಳನ್ನು ತಯಾರಿಸಿ ವಿವರಣೆ ನೀಡಲು ಬಳಸಿಕೊಳ್ಳಬಹುದು. ಈ ರೀತಿಯ ಹೆಚ್ಚಿನ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳಿಗೆ ಉತ್ತಮ ತಿಳುವಳಿಕೆಗಾಗಿ ನಿತ್ಯ ಜೀವನದ ಉದಾಹರಣೆಗಳನ್ನು ಮತ್ತು ಸನ್ನಿವೇಶಗಳನ್ನು ಒದಗಿಸುವುದು ಉತ್ತಮವಾಗುತ್ತದೆ. ಈಗ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಇದು ಇದೇ ಥೀಮ್ನ 24ನೆಯ ಪ್ರಶ್ನೆಯನ್ನು ಹೊಂದಿದೆ. ಪ್ರಶ್ನೆ ಹೀಗಿದೆ: ಕೆಳಗಿನ ರೇಖಾನಕ್ಷೆಯು ಒಂದು X ಆಹಾರದ ತಾಜಾತನ, ಉಳಿಯುವ ಸಮಯ ಮತ್ತು ತಾಪಮಾನದ ನಡುವಿನ ಸಂಬಂಧವನ್ನು ತೋರಿಸುತ್ತಿದೆ. ಈ ಮಾಹಿತಿಯನ್ನು ಆಧರಿಸಿ ಯಾವ ತೀರ್ಮಾನವು ಸೂಕ್ತವಾಗಿದೆ ಎಂದು ಹೇಳಬಹುದು? ಆಯ್ಕೆ 1: X ಆಹಾರವನ್ನು 30 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇರಿಸಿದರೆ ಮಾತ್ರವೇ ದೀರ್ಘಕಾಲದವರೆಗೆ ಸಂಗ್ರಹಿಸಿಡಲು ಸಾಧ್ಯವಾಗುತ್ತದೆ. ಆಯ್ಕೆ 2: X ಆಹಾರವನ್ನು 10 ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕಿಂತ ಕಡಿಮೆ ತಾಪಮಾನದಲ್ಲಿ ಇರಿಸಿದರೆ ಅದು ಕೆಟ್ಟು ಹೋಗುತ್ತದೆ. ಆಯ್ಕೆ 3: X ಆಹಾರವನ್ನು ಅಧಿಕ ತಾಪಮಾನದಲ್ಲಿ ಇರಿಸಿದರೆ ದೀರ್ಘಕಾಲ ಸಂಗ್ರಹಿಸಬಹುದು. ಆಯ್ಕೆ 4: 10 ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕಿಂತ ಕಡಿಮೆ ತಾಪಮಾನದಲ್ಲಿ ಇರಿಸಿದರೆ X ಆಹಾರದ ತಾಜಾತನವನ್ನು ಉಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4: 10 ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕಿಂತ ಕಡಿಮೆ ತಾಪಮಾನದಲ್ಲಿ ಇರಿಸಿದರೆ X ಆಹಾರದ ತಾಜಾತನವನ್ನು ಉಳಿಸಬಹುದು. ಏಕೆಂದರೆ
ರೇಖಾನಕ್ಷೆಯಿಂದ ಅಂದ್ರೆ ಇಲ್ಲಿ ತೋರಿಸಿರುವ ಗ್ರಾಫ್ ಇಂದ ತಾಪಮಾನವು 10 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಆದಂತೆಲ್ಲ ಎಕ್ಸ್ ಆಹಾರದ ತಾಜಾತನವನ್ನು ಉಳಿಸಿಕೊಳ್ಳುವ ಸಮಯವು ಹೆಚ್ಚು ದೀರ್ಘವಾಗುವುದನ್ನು ನಾವು ಗಮನಿಸಬಹುದು. ಇದು ಎಕ್ಸ್ ಆಹಾರದ ತಾಜಾತನವನ್ನು ಕಡಿಮೆ ತಾಪಮಾನಗಳಲ್ಲಿ ಹೆಚ್ಚು ಸಮಯದವರೆಗೆ ಉಳಿಸಿಕೊಳ್ಳಬಹುದು ಎನ್ನುವುದನ್ನು ಸೂಚಿಸುತ್ತದೆ. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ಈಗ ನೋಡೋಣ. ಮೊದಲಿಗೆ ಈ ಪ್ರಶ್ನೆ ಏನನ್ನು ಪರೀಕ್ಷಿಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳೋಣ. ಈ ಪ್ರಶ್ನೆಯ ಉದ್ದೇಶ ಆಹಾರದ ತಾಜಾತನದ ಮೇಲೆ ಅಂದರೆ ಆಹಾರ ಸಂರಕ್ಷಣಾ ವಿಧಾನ ತಾಪದ ಪ್ರಭಾವದ ಕುರಿತು ತಿಳುವಳಿಕೆಯನ್ನು ಪರೀಕ್ಷಿಸುತ್ತದೆ. ಹಾಗಾಗಿ ಈ ಪ್ರಶ್ನೆ ಆಹಾರ ಸಂರಕ್ಷಣಾ ವಿಧಾನಗಳು ಎಂಬ ಪರಿಕಲ್ಪನೆಯನ್ನು ಒಳಗೊಂಡಿದೆ. ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ವಿವಿಧ ಸನ್ನಿವೇಶಗಳಲ್ಲಿ ಸೂಕ್ತವಾಗುವ ಆಹಾರ ಸಂರಕ್ಷಣಾ ವಿಧಾನಗಳನ್ನು ಸರಿಯಾಗಿ ಗುರುತಿಸಬೇಕಾಗಿದೆ. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳುವ ಮೂಲಕ ತಾಪ ಮತ್ತು ಆಹಾರದ ತಾಜಾತನದ ನಡುವಿನ ಸಂಬಂಧದ ಬಗ್ಗೆ ತೀರ್ಮಾನಗಳನ್ನು ಮಾಡಲು ಗ್ರಾಫ್ನಿಂದ ಸಂಬಂಧಿತ ಮಾಹಿತಿಯನ್ನು ಸಂಗ್ರಹಿಸುವ ಸಾಮರ್ಥ್ಯ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಪರೀಕ್ಷಿಸಲಾಗುತ್ತಿದೆ. ಹಾಗಿದ್ದರೆ ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ಪಾಲಿಸಬೇಕಾದ ಹಂತಗಳನ್ನು ಈಗ ನೋಡೋಣ. ಮೊದಲಿಗೆ ವಿದ್ಯಾರ್ಥಿಗಳು ಗ್ರಾಫ್ ಅನ್ನು ಗಮನವಿಟ್ಟು ಪರೀಕ್ಷಿಸಿ ಮತ್ತು ಅಕ್ಷಗಳನ್ನು ಗುರುತಿಸುವುದು ಮತ್ತು ದತ್ತಾಂಶ ಬಿಂದುಗಳನ್ನು ಗಮನಿಸುವುದು ಮುಖ್ಯವಾಗುತ್ತದೆ. ನಂತರ ನಿರ್ದಿಷ್ಟ ತಾಪ ಸಂಬಂಧಿತ ದತ್ತಾಂಶಕ್ಕಾಗಿ ಹುಡುಕಿ ತಾಜಾತನದ ಅವಧಿಯು ತಾಪದೊಂದಿಗೆ ಹೆಚ್ಚಾಗುತ್ತದೆಯೇ ಅಥವಾ ಕಡಿಮೆಯಾಗುತ್ತದೆಯೇ ಎಂದು ಪರಿಶೀಲಿಸಬೇಕಾಗುತ್ತದೆ. ಗ್ರಾಫ್ನಿಂದ ಮಾಡಿದ ಅವಲೋಕನಗಳೊಂದಿಗೆ ನೀಡಿರುವ ಹೇಳಿಕೆಗಳನ್ನು ಹೋಲಿಕೆ ಮಾಡಿ ಆಹಾರ ತಾಜಾತನವು ಯಾವ ತಾಪದಲ್ಲಿ ಗರಿಷ್ಠ ಅಥವಾ ಕನಿಷ್ಠ ಇದೆ ಎಂಬುದನ್ನು ಗುರುತಿಸಬೇಕು. ನಂತರ ಸರಿಯಾದ ಆಯ್ಕೆಯನ್ನು ಆರಿಸಬೇಕು. ಈಗ ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದೆಂದು ನೋಡೋಣ. ಮೊದಲಿಗೆ ವಿದ್ಯಾರ್ಥಿಗಳಿಗೆ ಎಕ್ಸ್ ಅಕ್ಷ ಅನ್ನೋದು ತಾಪ ಮತ್ತು ವೈ ಅಕ್ಷ ಅನ್ನೋದು ತಾಜಾತನವನ್ನು ಕಾಯ್ದುಕೊಳ್ಳಲಾದ ಅವಧಿ ಎಂದು ತಿಳಿಸಿ ಇದನ್ನ ಹೇಗೆ ಓದಬೇಕು ಎಂಬುದನ್ನು ತೋರಿಸಬೇಕಾಗುತ್ತದೆ. ಹಾಗೆಯೇ ಸೂಚಕ ರೇಖೆಗಳನ್ನು ಅಂದ್ರೆ ಟ್ರೆಂಡ್ಸ್ಗಳನ್ನು ಗುರುತಿಸಲು ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದನ್ನು ಅಭ್ಯಾಸ ಮಾಡಲು ಮಾದರಿ ಗ್ರಾಫ್ಗಳನ್ನು ಬಳಸಬಹುದು. ಈಗ ಗ್ರಾಫ್ನ ದತ್ತಾಂಶದ ಆಧಾರದ ಮೇಲೆ ಪ್ರತಿ ತೀರ್ಮಾನದ ಹೇಳಿಕೆಗಳನ್ನು ಮೌಲ್ಯಮಾಪನ ಮಾಡಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕಾಗುತ್ತದೆ. ವಿದ್ಯಾರ್ಥಿಗಳು ಗ್ರಾಫ್ ಅನ್ನು ಅರ್ಥೈಸಿಕೊಳ್ಳಲು ಮತ್ತು ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುವುದನ್ನು ಅಭ್ಯಾಸ ಮಾಡುವುದಕ್ಕಾಗಿ ನೀಡಿರುವ ಪ್ರಶ್ನೆಯಂತೆ ಅನೇಕ ಅಭ್ಯಾಸ ಪ್ರಶ್ನೆಗಳನ್ನು ಒದಗಿಸಬೇಕಾಗುತ್ತದೆ. ಆಹಾರ ಥೀಮ್ಗೆ ಸಂಬಂಧಿಸಿದಂತೆ ಈ ರೀತಿಯ ಹಲವು ಪ್ರಶ್ನೆಗಳನ್ನು ಅಭ್ಯಾಸ ಪುಸ್ತಕದಲ್ಲಿ ನೀಡಲಾಗಿದೆ. ಈ ಪ್ರಶ್ನೆಗಳ ಕುರಿತು ಯಾವುದೇ ಸಂದೇಹವಿದ್ದಲ್ಲಿ ಟೀಚೋಪಿಯಾ ಆಪ್ನಲ್ಲಿ ಅಪ್ಲೋಡ್ ಮಾಡಲಾಗಿರುವ ಸೊಲ್ಯೂಷನ್ ಡಾಕ್ಯುಮೆಂಟ್ಗಳನ್ನು ಉಪಯೋಗಿಸಬಹುದು. ಹಾಗೆಯೇ ಈ ರೀತಿಯ ಹಾಟ್ಸ್ ಪ್ರಶ್ನೆಗಳಿಗೆ ಉತ್ತರಿಸಲು ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಲು ಸಹಾಯವಾಗುವ ಹಲವು ಚಟುವಟಿಕೆಗಳನ್ನು ಒಳಗೊಂಡಿರುವ ಅಭ್ಯಾಸ ಹಾಳೆಗಳು, ಪಾಠ ಯೋಜನೆಗಳು, ಯೋಜನೆ ಆಧಾರಿತ ಕಲಿಕೆಯ ಮಾಡ್ಯೂಲ್ಗಳು ಮತ್ತು ವಿಡಿಯೋಗಳು ಸಹ ಟೀಚೋಪಿಯಾ ಆಪ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೀಚೋಪಿಯಾ ಆಪ್ನ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಈ ಎಲ್ಲಾ ಸಂಪನ್ಮೂಲಗಳು ವಿದ್ಯಾರ್ಥಿಗಳನ್ನು ಯಾವುದೇ ಪರೀಕ್ಷೆಗೆ ಸಿದ್ಧಗೊಳಿಸಲು ಸಹಾಯವಾಗುತ್ತವೆ ಎಂದು ಆಶಿಸುತ್ತೇವೆ. ಧನ್ಯವಾದಗಳು.